ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆ ಅನ್ನೋದು ದಿನನಿತ್ಯ ಏರಿಕೆ ಆಗ್ತಾ ಇದೆ. ಹಾಗಾದರೆ ಮನುಷ್ಯನ ಸದೃಢ ಆರೋಗ್ಯಕ್ಕೆ ಗ್ರಹಗಳು ಏನಾದರೂ ಕಾರಣ ಆಗ್ತಾ ಇದೆಯಾ? ಒಂದು ವೇಳೆ ಗ್ರಹಗಳೇ ಮೂಲ ಕಾರಣ ಅಂತಾದರೆ ಯಾವ ಗ್ರಹಗಳು ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ, ಜೊತೆಗೆ ಇದಕ್ಕೆ ಇರುವಂಥ ಪರಿಹಾರ ಏನು ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ, ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದರೆ? ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ವಜ್ರನಕಾಯ ವಿದ್ಮಹೇ ತೀಕ್ಷ್ಣದಘುಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಓಂ ನಮೋ ಮಹದ್ಭ್ಯೋ ನಮೋ ಋಷುಭ್ಯೋ ನಮೋ ಗುರುಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ದುಂ ದುರ್ಗಾಯೇ ನಮಃ. ಗಂ ಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾನಿರತರಾದಂಥ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅವರುಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ತ್ರಯೋದಶಿ ಇರತಕ್ಕಂಥದ್ದು ಸ್ವಾತಿ ನಕ್ಷತ್ರ, ಶುಕ್ರವಾರ, ಶುಕ್ಲ ಪಕ್ಷದ ಸ್ವಾತಿ ನಕ್ಷತ್ರ, ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ ಸ್ವಾತಿ ನಕ್ಷತ್ರ ಬಂದಾಗ ವಿಶೇಷವಾಗಿ ಏನಪ್ಪ ಅಂದರೆ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ರಾಹು. ಏನಂದರೆ ಮನುಷ್ಯನಿಗೆ ಅಪೇಕ್ಷೆಗಳಿರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಈ ರಾಹು ಅಂತಕ್ಕಂಥವನು ಮನಸ್ಸಿನ ಮೇಲೆ ಪ್ರಭಾವವನ್ನು ಇಟ್ಕೊಂಡು, ಯಾಕೆ ಚಂದ್ರರಾಹು ಸಂಯೋಜನೆ ಬಂದಾಗ ಬಹಳ ಮುಖ್ಯವಾಗಿ ಮನಸ್ಸು ಅವನೆಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅಧೋಮುಖವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಯಾವೆಲ್ಲ ಮನಸ್ಸಿನ ಮೇಲೆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ದಾಳಿ ಮಾಡಿ, ನಿಮ್ಮ ಮನಸ್ಸಿನ ಮೇಲೆ ದಾಳಿ ಮಾಡಿ ನಿಮ್ಮನ್ನು ಅಶ್ರದ್ಧೆಯಿಂದ ಒಂದು ಅಜಾಡ್ಯವಾಗಿ, ಅಂದರೆ ಲೇಜಿ ನೇಚರನ್ನು ನಿಮ್ಮ ತುಂಬಿ ಬೆಳಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ, ಕೆಲಸಗಳಲ್ಲಿ ಆಸಕ್ತಿ ಇಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಆಸಕ್ತಿ ಇಲ್ಲ ಅಂತಕ್ಕಂಥವ್ರು ವಿಶೇಷವಾಗಿ ಅವರೆಲ್ಲ ಪ್ರಯತ್ನ ಮಾಡುವಂತಹ ಮನಸ್ಥಿತಿ ಇರುತ್ತೆ. ಆದರೆ ದೇಹ ಅಥವಾ ಮನಸ್ಸು ಸ್ಪಂದಿಸದೇ ಇರತಕ್ಕಂಥ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥ ಒಂದಷ್ಟು ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅದು ಆರೋಗ್ಯ ಸಮಸ್ಯೆನೋ, ಮಾನಸಿಕ ಸಮಸ್ಯೆನೋ, ಒತ್ತಡನೋ ಏನಾದರೂ ಆಗಿರಲಿ, ಒಟ್ಟಿನಲ್ಲಿ ಹ್ಯುಮಿನಿಟಿ ಪವರ್ ಅಂತ ನಾವೇನು ಕರಿತೀವೋ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸದೃಢವಾದಂಥ ಶಕ್ತಿ, ಆ ಶಕ್ತಿ ಯಾವಾಗ ಕುಂದುತ್ತೋ ಅವನು ಸರ್ವತಾ ಲೇಜಿ ಆಗಿರ್ತಕ್ಕಂಥವನಾಗ್ತಾನೆ. ಹಾಗಾಗಿ ಅವೆಲ್ಲ ಸಮಸ್ಯೆಗಳನ್ನು ಮುಕ್ತಿ ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡ್ಕೊಳ್ಳಿ. ನಿಮಗೆ ಶಕ್ತಿ ಇದ್ದಂಥವರು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಅದರಲ್ಲೂ ಕೂಡ ಈ ಒಂದು ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕಿನ್ ಡಿಸೀಸ್ ಅಂತ ಏನು ನಾವು ಕರಿತೀವೋ ಅದೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಬೇಕಾದ್ರೆ ಇವತ್ತಿನ ದಿವಸ ಎಲ್ಲಾದರೂ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಅಭಿಷೇಕದ ನೀರನ್ನು ತಗೊಂಡು ಬನ್ನಿ. ನಿಮಗೆ ಸಾಧ್ಯ ಇದ್ದಂಥವರು ಬೆಲ್ಲ ಜೇನುತುಪ್ಪವನ್ನು ಲಕ್ಷ್ಮೀ ನರಸಿಂಹನಿಗೆ ಇವತ್ತಿನ ದಿವಸ ಅರ್ಪಣೆ ಮಾಡೋದ್ರಿಂದ ರೋಗ ರುಜಿನಾದಿಗಳು, ಮಾನಸಿಕ ಕ್ಲೇಶವು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಓಂ ನೃಂ ನೃಂ ನೃಸಿಂಹಾಯ ನಮಃ ಅಂತೇಳಿ ಆ ಒಂದು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ದರ್ಶನ, ಬೆಲ್ಲ ಮತ್ತು ಮಧುವನ್ನು ಅಂದರೆ ಜೇನುತುಪ್ಪವನ್ನು ಆ ಒಂದು ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ಶಾರೀರಿಕ ಮತ್ತು ವ್ಯಾವಹಾರಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಸನ್ಮಂಗಳವಾಗಲಿ, ಮಾಡಿ ಶುಭವಾಗಲಿ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಇನ್ನು ಇವತ್ತಿನ ದಿನದ ವಿಚಾರಕ್ಕೆ ಬಂದರೆ, ಒಬ್ಬ ವ್ಯಕ್ತಿಗೆ ಆಸ್ತಿ ಇರುತ್ತೆ, ಐಶ್ವರ್ಯ ಇರುತ್ತೆ, ಸಂಪತ್ತು ಎಲ್ಲವೂ ಕೂಡ ಇರುತ್ತೆ. ಆದರೂ ಕೂಡ ಆರೋಗ್ಯ ಅಂತ ಬಂದಾಗ ಆರೋಗ್ಯ ಮಾತ್ರ ಸರಿ ಇರೋದಿಲ್ಲ. ಸಾಕಷ್ಟು ಬಾರಿ ಆಸ್ಪತ್ರೆಗೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಚಿಕಿತ್ಸೆಯನ್ನು ಪಡೆದುಕೊಂಡರೂ ಕೂಡ ಏನೋ ಒಂದು ರೀತಿ ಉತ್ತಮವಾಗಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಇದಕ್ಕೆ ಮೂಲ ಕಾರಣ ಏನು ಗುರುಗಳೇ? ಬಹಳ ಮುಖ್ಯವಾಗಿ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಏನಪ್ಪ ಅಂದರೆ ನಮ್ಮ ಜಾತಕಾನುಸಾರದಲ್ಲಿ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿರೂಪೇಣ ಬಾಧಯೇತ್ ಅಂತ ಹೇಳುತ್ತೆ. ಅಂದರೆ ಪೂರ್ವಜನ್ಮ ಕೃತ ಪಾಪಂ, ನೀವು ಮಾಡಿರ್ತಕ್ಕಂಥ ಕೃತ ಕರ್ಮಾದಿಗಳಿಂದ
ಈ ಜನ್ಮದಲ್ಲಿ ನಿಮಗೆ ಬರಬಹುದಾಗಿರ್ತಕ್ಕಂಥ ವ್ಯಾಧಿಗಳು ಯಾವುದಪ್ಪ ಅಂದರೆ, ಮೊದಲನೇದಾಗಿ ಮನುಷ್ಯ ಹುಟ್ಟಿದ ತಕ್ಷಣ ಅವನಿಗೆ ಬರತಕ್ಕಂಥ ವ್ಯಾಧಿ ಯಾವುದು ಗೊತ್ತಾ? ಹಸುವು. ನಮ್ಮ ಎಲ್ಲ ರೋಗ ರುಜಿನಗಳಿಗೂ ಕಾರಣವಾಗ್ತಕ್ಕಂಥದ್ದು ಯಾವುದು? ಹಸಿವು. ತಿನ್ನುವಂಥ ಆಹಾರ ಪದ್ಧತಿ, ಇರುವಂತಹ ಒಂದು ಸ್ಟೈಲ್, ಏನು ಜೀವನ ಶೈಲಿ ಅಂತ ನಾವೇನು ಕರಿತೀವೋ, ಈ ಎರಡರಿಂದ ನಮಗೆ ಒದಗಿ ಬರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ಪಾಪಕರ್ಮಗಳಲ್ಲಿ ಇದ್ದಂಥವರಿಗೆ, ಯಾಕೆಂದರೆ ಸಹಜವಾಗಿ ಎಲ್ಲರೂ ಕೂಡ ಇಂದಿನ ಜನ್ಮದ ಋಣಯುಕ್ತವಾಗಿ ಈ ಜನ್ಮವನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಆಗ್ತೀವಿ. ಹಾಗಾಗಿ ಗ್ರಹಗಳ ಸಂಯೋಜನೆ ನಮ್ಮ ಜಾತಕದಲ್ಲಿ ಗ್ರಹಯುದ್ಧ ಅಂತ ಕರಿತೀವಿ. ಯಾವ ಜಾತಕದಲ್ಲಿ ಸುದೃಢವಾಗಿರತಕ್ಕಂಥ ಗ್ರಹಗಳ ಬಲ, ಗ್ರಹಯುದ್ಧ ಅಂದರೆ, ಈಗ ಯುದ್ಧವನ್ನು ಮಾಡಬೇಕಾದ್ರೆ ಸೈನಿಕನಿಗೇನು ಬೇಕು? ಮೊದಲನೇದಾಗಿ ದೇಹಾಢ್ಯ ಇರಬೇಕು, ಅಂದರೆ ದೇಹ ಸೌಷ್ಠತೆ ಚೆನ್ನಾಗಿರಬೇಕು. ಆ ದೇಹ ಸೌಷ್ಠತೆ ಚೆನ್ನಾಗಿದ್ದಾಗ ಅವನು ಫಿಸಿಕಲಿ ನಾವು ಏನು ಹೇಳ್ತೀವೋ, ಆಮೇಲೆ ಮೆಂಟಲಿ. ಫಸ್ಟ್ ಫಿಸಿಕಲಿ ಇಲ್ಲದೆ ಇದ್ದಾಗ ಎಷ್ಟು ಮೆಂಟಲಿ ಇಟ್ಕೊಂಡ್ರೆ ಏನು ಪ್ರಯೋಜನ ಬರುತ್ತೆ? ಸೊ ಮಾನಸಿಕಕ್ಕಿಂತ ಮೊದಲನೇದಾಗಿ ಅವನು ದೇಹಾಢ್ಯವನ್ನು ಚೆನ್ನಾಗಿ ಇಟ್ಕೊಂಡಿರಬೇಕಾಗಿರ್ತಕ್ಕಂಥದ್ದು ಮೊದಲೇ. ಈ ದೇಹಕ್ಕೆ ಕಾರಕನ ಯಾರಪ್ಪ ಅಂದರೆ ಜ್ಯೋತಿಷ್ಯದಲ್ಲಿ ಗುರು ಆಗ್ತಾರೆ. ನರಗಳಿಗೆಲ್ಲ, ಇನ್ನು ನಾವು ಎಲುಬಂತ ಏನು ಕರಿತೀವೋ ಇದಕ್ಕೆಲ್ಲ ರವಿ ಕಾರಕನಾಗ್ತಾನೆ. ಕಣ್ಣಿಗೆ ರವಿ ಕಾರಕನಾಗ್ತಾನೆ, ವಿಶೇಷವಾಗಿ ಹೃದಯಕ್ಕೆ ರವಿ ಕಾರಕನಾಗ್ತಾನೆ, ಈ ಬಲಗಿವಿಗೆ ರವಿ ಕಾರಕನಾಗ್ತಾನೆ. ಇವೆಲ್ಲ ವಿಚಾರಗಳನ್ನು ನಾವು ನೋಡಿಕೊಂಡಾಗ ಗ್ರಹಗಳು ಮುಖ್ಯವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದೊಂದು ಅಂಗಾಂಗಕ್ಕೂ ಕೂಡ ನಾವು ಗುಪ್ತವಾಗಿರ್ತಕ್ಕಂಥದಕ್ಕೆಲ್ಲ ಶನಿ ಕಾರಕನಾಗ್ತಕ್ಕಂಥವ್ರು, ಹೊಟ್ಟೆ ಸಂಬಂಧಿತವಾದ ಚಂದ್ರ ಮತ್ತು ಶುಕ್ರನ ಕಾರಕನಾಗ್ತಕ್ಕಂಥವ್ರು. ಹೀಗೆ ಎಲ್ಲ ಗ್ರಹಗಳು ಕೂಡ ಒಂದೊಂದು ಭಾಗವನ್ನು ಆವರಿಸ್ಕೊಂಡಿದೆ ದೇಹದಲ್ಲಿ. ಯಾವ ಭಾಗಕ್ಕೆ ಸಮಸ್ಯೆ ಬಂದಿದೆಯೋ, ಕಿವಿ ಕಿವುಡಾಗಿದ್ದಾಗ, ಕಣ್ಣು ಕಾಣದೇ ಇದ್ದಾಗ, ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಾಗ ತೊಂದರೆ ಬಂದಾಗ ನಾವೇನು ಮಾಡ್ತೀವಿ? ಸಹಜವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಕ್ಕಂಥದ್ದು ನಾವು ಸಹಜವಾದಂಥ ಪ್ರಕ್ರಿಯೆ. ಆದರೆ ಮನುಷ್ಯನಿಗೆ ಮೂಲದಲ್ಲಿರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ, ಅವನ ಆಹಾರ ಪದ್ಧತಿಯಲ್ಲಿರ್ತಕ್ಕಂಥ ಮೊದಲನೇ ವ್ಯಾಧಿ ಯಾವುದಪ್ಪ ಮನುಷ್ಯನಿಗೆ ಅಂದರೆ ಊಟ. ಯಾಕೆ ಹೇಳಿ? ನಾವು ನೋವಾದಾಗ ಡಾಕ್ಟ್ರ್ ಹತ್ರ ಹೋಗ್ತೀವಿ, 3 ಹೊತ್ತು ಹಸುವಾಗುತ್ತೆ. ಹಸು ನೋವಾಗಲ್ವಾ? ಹಸುವನ್ನು ನಾವು ನೋವಿಂದನೇ ಕಾಣ್ತೀವಿ. ಅದಕ್ಕೆ ನಾವು ಮುಲಾಮ್ ಏನು ಮಾಡ್ತೀವಿ? ಊಟ ಮಾಡಿ ನಾವು ಅದನ್ನು ನಾವು ಸರಿಪಡಿಸ್ಕೊಳ್ತೀವಿ. ಹಾಗೆ ಆ ನೋವು ಅಂತಕ್ಕಂಥದ್ದು ಮನುಷ್ಯನನ್ನು ಕಾಡ್ತಾ ಇರ್ತಕ್ಕಂಥದ್ದೇ ಪೂರ್ವಜನ್ಮದ ಫಲದ ಮೇಲೆ. ಸರಿ ಗುರುಜಿ, ಇನ್ನು ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳೇನು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ವಿನ್ಯಾಸಗಾರರಿಗೆ ಇವತ್ತು ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದು. ಸ್ವಲ್ಪ ಸಾಂಸಾರಿಕ ವಿಚಾರಾದಿಗಳಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ನೀವು ಯಾವುದೋ ವಿಚಾರವನ್ನು ಮಾಡಬೇಡಿ ಅಂತ ಹೇಳಿರ್ತೀರ, ಅವ್ರು ಮಾಡ್ತಾರೆ, ಅವ್ರು ಬೇಡ ಅಂತ ಹೇಳಿರ್ತೀರ, ನೀವು ಮಾಡ್ತಕ್ಕಂಥ ಕುಟುಂಬದಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂತಹ ಸಾಂಸಾರಿಕ ವಿಚಾರದಲ್ಲಿ ಏನಾದರೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದಿಂದ ಲಾಭ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಅನಿಶ್ಚಿತವಾಗಿರ್ತಕ್ಕಂಥ ಪ್ರಯಾಣ ನಿಮಗೆ ಒದಗಿ ಬರ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಮೇಷರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಲಕ್ಷ್ಮೀ ನರಸಿಂಹನ ಧ್ಯಾನ, ಲಕ್ಷ್ಮೀ ನರಸಿಂಹನ ದರ್ಶನ ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸ್ವಲ್ಪ ದುಡುಕಿನ ನಿರ್ಧಾರಗಳಿಂದ ಏನಾದರೂ ಕೂಡ ಸಾಂದರ್ಭಿಕ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ಸಹಕಾರ ಸಿಗ್ತಕ್ಕಂಥದ್ದು, ಸ್ವಲ್ಪ ಪ್ರಯಾಣದಲ್ಲಿ ವೆಚ್ಚ ಜಾಸ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲೂ ಕೂಡ ಇವತ್ತಿನ ದಿವಸ ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ತೆರಳುವಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ವೃಷಭ ರಾಶಿಯವರಾಗಿರ್ತಕ್ಕಂಥವರಾಗಿರ್ತಾರೆ. ಕೈ ಹಿಡಿದ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣಬೇಕಾದರೆ ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗುತ್ತೆ. ಇನ್ನು ಮಿಥುನ ರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ಯಂತ್ರ ವಸ್ತುಗಳನ್ನು ಖರೀದಿಸುವಂತಹ ಸುಯೋಗ, ಹೊಸಬರ ಪರಿಚಯ ಆಗ್ತಕ್ಕಂಥದ್ದು, ಮಾನಸಿಕ ಒತ್ತಡವು ಕೂಡ ಸಮತೋಲನದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ತಂದೆಯಿಂದ ಸಹಕಾರ ಸಿಗ್ತಕ್ಕಂಥದ್ದು, ಹಿರಿಯರ ಆಶೀರ್ವಾದವನ್ನು ಪಡೆಯುವಂತಹ ಸುಯೋಗ ಇರ್ತಕ್ಕಂಥದ್ದು. ಮಿಥುನ ರಾಶಿಯವರು ಇವತ್ತಿನ ದಿವಸ ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಕೆಲಸ ಕಾರ್ಯಾದಿಗಳಲ್ಲಿ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ದುಮ್ ದುರ್ಗಾಯೇ ನಮಃ ಅಂತೇಳಿ ಶಕ್ತಿ ದೇವತೆಯ ಪ್ರಾರ್ಥನೆ, ಬನಶಂಕರಿಯ ದರ್ಶನ, ಬನಶಂಕರಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದು, ಬ್ಯಾಂಕ್ ಉದ್ಯೋಗಸ್ಥರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಪಾಲುದಾರಕ ವ್ಯವಹಾರಾದಿಗಳಲ್ಲೂ ಕೂಡ ಶುಭತಮವಾಗಿರ್ತಕ್ಕಂಥ ಫಲವನ್ನು ಕಾಣುವಂತಹ ಸುಯೋಗ. ಪ್ರೇಮ ವಿವಾಹಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ನಿಮ್ಮನ್ನು ನೀವು ಎಷ್ಟು ದಿನಗಳಿಂದ ಏನೆಲ್ಲ ನೀವು ಅಂದುಕೊಂಡಿರ್ತಕ್ಕಂಥದ್ದಾಗಿರುತ್ತೋ ಇವತ್ತಿನ ದಿವಸ ಅದರಲ್ಲಿ ನಿಮಗೆ ಶುಭಪ್ರದವಾಗಿರ್ತಕ್ಕಂಥ ಒಂದು ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದಾಗಿರುತ್ತೆ. ಅನನ್ಯವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಸಂಕಲ್ಪ ಕಾರ್ಯಾದಿಗಳು ಕೂಡ ಸಿದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ.
ಸರಿ ಗುರೂಜಿ, ಇನ್ನು ಅಶುಭ ಗ್ರಹಗಳು ಅಂತ ಹೇಳಿ ಯಾವುದಕ್ಕೆ ಕರೆಯಲಾಗುತ್ತೆ? ಬಹಳ ಮುಖ್ಯವಾಗಿ 9 ಗ್ರಹಗಳಲ್ಲಿ ನಾವು ಸಹಜವಾಗಿ 5 ಗ್ರಹಗಳನ್ನು ಅಶುಭ ಗ್ರಹಗಳು ಅಂತ ಕರಿತೀವಿ. ಸೂರ್ಯನನ್ನು, ಕ್ಷೀಣ ಚಂದ್ರನನ್ನು, ಕುಜನನ್ನು ಮತ್ತು ವಿಶೇಷವಾಗಿ ಶನಿಯನ್ನು ಮತ್ತು ರಾಹುಕೇತುಗಳನ್ನು ಅಶುಭ ಗ್ರಹಗಳು ಅಂತ ಕರಿತೀವಿ. ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು 6ನೇ ಭಾವವನ್ನು ನೋಡ್ತೀವಿ. ಅದಕ್ಕೆ ರೋಗಸ್ಥಾನ ಅಂತ ಕರಿತೀವಿ. ಋಣ, ರೋಗ ಅಂತಕ್ಕಂಥದ್ದು. ಋಣ ಅಂದರೆ ಸಾಲ ಅಂತಕ್ಕಂಥದ್ದು. ಸಾಲ ಅಂತಕ್ಕಂಥದ್ದು ಪೂರ್ವಜನ್ಮದಲ್ಲಿ ನಾವು ಪ್ರಾರಂಭದಲ್ಲಿ ತಿಳಿಸಿದ ಹಾಗೆ ಪೂರ್ವಜನ್ಮ ಕೃತ ಪಾಪಾದಿಗಳನ್ನು ಈ ಜನ್ಮದಲ್ಲಿ ಋಣಯುಕ್ತವಾಗಿ ನಾವು ಅದನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಆಗಿರ್ತೀವಿ. ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಆರೋಗ್ಯದ ಸಮಸ್ಯೆ ಬರುವ ತನಕ ಎಲ್ಲದರಲ್ಲೂ ಕೂಡ ಅವನಿಗೆ ಆಸಕ್ತಿ ಇರುತ್ತೆ. ಯಾವಾಗ ಆರೋಗ್ಯ ಸಮಸ್ಯೆನೇ ಪ್ರಧಾನವಾಗಿ ಅವನನ್ನು ಕಾಡಲಿಕ್ಕೆ ಪ್ರಾರಂಭ ಮಾಡುತ್ತೋ, ಈ ಮಧುಮೇಹ, ಇವಾಗೆಲ್ಲ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು, BP ಅಂತಕ್ಕಂಥದ್ದು ಸಹಜವಾಗಿ ಬರ್ತಕ್ಕಂಥ ಕಾಯಿಲೆ, ಈಗ ರೋಗ ಆಗಿಬಿಟ್ಟಿದೆ. ಆದರೆ ಇದನ್ನು ಹೊರತುಪಡಿಸಿ ಇನ್ನೊಂದಷ್ಟು ಕಾಯಿಲೆಗಳು ಯಾಕೆ ನಮಗೆ ಅಚಾನಕ್ಕಾಗಿ ಆ ಕಾಯಿಲೆಗಳು ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ದಶಾನುಕೂಲದಲ್ಲಿ ಈ 6ನೇ ಅಧಿಪತಿಯ ಸಂಪರ್ಕದಲ್ಲಿ ಯಾರೆಲ್ಲ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ವಾತ ಸಂಬಂಧಿತವಾಗಿದ್ದು, ಕಿಡ್ನಿ ಸಂಬಂಧಿತವಾದದ್ದು, ಹೃದಯ ಸಂಬಂಧಿತವಾದದ್ದು ಮತ್ತು ಗ್ಲಾಡರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ 6ನೇ ಅಧಿಪತಿಯ ಸಂಪರ್ಕಕ್ಕೆ ಯಾವ ಗ್ರಹಗಳು ಅಲ್ಲಿ ಕಾಂಬಿನೇಷನ್ ಆಗ್ತಾವೋ, ಕಂಬಸ್ಟ್ ಆಗುತ್ತೋ, ಆ ಒಂದು ಗ್ರಹದ ಪ್ರಭಾವದಿಂದ ಆ ಸಮಸ್ಯೆ ಬರ್ತಕ್ಕಂಥದ್ದಾಗುತ್ತೆ. ಅದು ಯಾವುದೇ ಸಮಸ್ಯೆ ಆಗಿರಲಿ, ಗಂಟಲು ನೋವು, ಥೈರಾಯ್ಡ್ ಸಮಸ್ಯೆ ಕೂಡ, ಥೈರಾಯ್ಡ್ಗೂ ಕೂಡ ಒಂದು ಮೈಗ್ರೇನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಣ್ಣಿಗೆ ಯಾಕೆಂದರೆ 6ನೇ ಅಧಿಪತಿ ಬಹಳ ಮುಖ್ಯವಾಗಿ ನಮ್ಮ ಲೀಡನ್ನು ಮಾಡ್ತಕ್ಕಂಥವ್ನು. ಇವನು ಬದುಕು ಹೇಗಿರುತ್ತೆ, ಇನ್ನೊಂದೇನಪ್ಪ ಅಂದರೆ ಉಪಚಯ ಸ್ಥಾನ ಅಂತ ಕರಿತೀವಿ. ಅದನ್ನು ಅವನ ಬದುಕು ಕೂಡ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ 6ನೇ ಸ್ಥಾನದಿಂದಲೇ ನಾವು ತಿಳ್ಕೊಳ್ತಕ್ಕಂಥದ್ದು ಜ್ಯೋತಿಷದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದಂಥದ್ದು. ಹಾಗಾಗಿ ಮನುಷ್ಯನಿಗೆ ಆರೋಗ್ಯಪ್ರದವಾದಂಥ ಒಂದು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಬದುಕು ಬೇಕು ಅಂದರೆ ಅವನ ಆಟಿಟ್ಯೂಡನ್ನು, ಅಂದರೆ ಅವನ ಜೀವನ ಶೈಲಿಯನ್ನು ಬದಲಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯ. ಸರಿ ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾಫಲಗಳನ್ನು ತಿಳಿಸಿಕೊಡೋದಾದರೆ? ಮುಂದಿನ ರಾಶಿ ಸಿಂಹರಾಶಿ. ಹಿರಿಯರ ಆಶೀರ್ವಾದದಿಂದ ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲಿ ಸಫಲತೆಯನ್ನು ಕಾಣ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ತೀರ್ಥಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ. ಮಾನಸಿಕವಾದಂಥ ಒತ್ತಡ ನಿಮ್ಮನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಹೊರತಾಗಿ ಉಳಿದೆಲ್ಲ ಕೆಲಸ ಕಾರ್ಯಾದಿಗಳು ಕೂಡ ಇವತ್ತಿನ ದಿವಸ ಸನ್ಮಂಗಳವಾಗ್ತಕ್ಕಂಥದ್ದು. ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಸಿಂಹರಾಶಿಯವರು ಇವತ್ತಿನ ದಿವಸ ತಂದೆಯ ಮಾತು ಅಥವಾ ಹಿರಿಯರ ಮಾರ್ಗದರ್ಶನದಲ್ಲಿ ನೀವು ನೆರವೇರಿಸುವಂತಹ, ನೀವು ಕೈಗೊಳ್ಳುವಂಥ ಪ್ರತಿಯೊಂದು ಕೆಲಸವೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ದುರ್ಗೆಯ ಪ್ರಾರ್ಥನೆ, ಚಾಮುಂಡೇಶ್ವರಿಯ ದರ್ಶನ, ಆದಿಪರಾಶಕ್ತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಉದ್ಯೋಗದಲ್ಲಿ ಇವತ್ತಿನ ದಿವಸ ಹೊಸ ಅವಕಾಶಗಳಿಗೆ ನೀವು ಇಷ್ಟು ದಿವಸ ನೀವು ಆ ಒಂದು ಕಾರ್ಯದಲ್ಲಿ ಇವತ್ತಿನ ದಿವಸ ಸಫಲತೆಯನ್ನು ಕಾಣ್ತಕ್ಕಂಥ ಸುಯೋಗ. ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಉದರ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಬಾಧಿಸ್ಬೋದು. ನೂತನ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಅದರೊಟ್ಟಿಗೆ ದಾಪುಗಾಲನಿಟ್ಟಾಗ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ದರ್ಶನ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದು, ರಕ್ತ ಸಂಬಂಧಗಳಿಂದ, ಅದು ದಾಯಾದಿಗಳಿಂದ ಅಥವಾ ಅಣ್ಣ ತಮ್ಮಂದಿರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮನಸ್ಸಿಗೆ ಏನೋ ಆಘಾತ ಇದ್ದಂಥದ್ದು ಇವತ್ತಿನ ದಿವಸ ಪರಿಪೂರ್ಣವಾಗಿರ್ತಕ್ಕಂಥ ಪಕ್ವವಾಗಿರ್ತಕ್ಕಂಥ ಮನಸ್ಥಿತಿ ನಿಮ್ಮನ್ನು ಬೆಳೆಸ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಅಥವಾ ತಂದೆ ಮಕ್ಕಳ ವಿಚಾರದಲ್ಲಿ ಏನಾದರೂ ಕೂಡ ತಾಯಿಯೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳಾಗುವಂತಹ ಸಂದರ್ಭ ಇರತಕ್ಕಂಥದ್ದು. ಖರ್ಚಿನ ಮೇಲೆ, ವೆಚ್ಚೆಯ ಮೇಲೆ ಇವತ್ತಿನ ದಿವಸ ಕಡಿವಾಣ ಇಟ್ಕೊಳ್ಳಿ, ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ತುಲಾರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ನಿಮ್ಮದೇ ರಾಶಿ ಆಗಿರ್ತಕ್ಕಂಥ ಸ್ವಾತಿ ನಕ್ಷತ್ರದಲ್ಲಿ ಆ ಒಂದು ಚಂದ್ರನ ಸ್ಥಿತಿ ಇರೋದರಿಂದ ವಿಶೇಷವಾಗಿ ಇವತ್ತಿನ ದಿವಸ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವಿದ್ಯುತ್ ಗುತ್ತಿಗೆದಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಬಾಲ್ಯದ ಸ್ನೇಹಿತರ ಸಮಾಗಮನ ಆಗ್ತಕ್ಕಂಥದ್ದು, ಮನೆಯನ್ನು ಬದಲಾಯಿಸಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತಲೆ ಸಂಬಂಧಿತವಾಗಿ ತಲೆನೋವು, ಮೈಗ್ರೇನ್ ಅಂತಕ್ಕಂಥದ್ದು ನಿಮ್ಮನ್ನು ಇವತ್ತಿನ ದಿವಸ ಸ್ವಲ್ಪ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಅದರೊಟ್ಟಿಗೆ ಶಾಂತಿ ಸಮಾಧಾನದಿಂದ ಪ್ರತಿಯೊಂದು ಕೆಲಸವನ್ನು ಕೂಡ ಸಿದ್ಧಿಸಿಕೊಳ್ಳುವ ಹಾಗೆ ಇನ್ನಷ್ಟು ಮಂಗಳವನ್ನು ಕಾಣಬೇಕಾದರೆ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ ಇನ್ನಷ್ಟು ಶುಭವನ್ನು ತರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ವೃಶ್ಚಿಕ ರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಬೆಂಗಳೂರಿನಿಂದ ರುಕ್ಮಿಣಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರುಕ್ಮಿಣಿ. ನಮಸ್ಕಾರ ರುಕ್ಮಿಣಿ, ಧ್ವನಿ ಕೇಳಿಸ್ತಿದ್ಯಾ? ರುಕ್ಮಿಣಿ, ವಾಯ್ಸ್ ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಗುರುಗಳೇ. ಇನ್ನು ಅಶುಭ ಗ್ರಹಗಳು ಯಾವುದು ಅನ್ನೋದಾಗಿ ತಿಳಿಸ್ಕೊಡ್ತಾ ಇದ್ರಿ. ಗ್ರಹ ಸೂಚಿತ ಫಲಗಳ ಕುರಿತಂತೆ ತಿಳಿಸೋದಾದರೆ?
ನಾವು ಪ್ರಾರಂಭದಲ್ಲೇ ತಿಳಿಸಿದ್ದು ಏನಪ್ಪ ಅಂದರೆ ಗ್ರಹ ಯುದ್ಧ ಅಂತಕ್ಕಂಥದ್ದು. ಯುದ್ಧ ಅಂದರೆ ಏನು? ನಾವು ನಮ್ಮ ಶತ್ರುವನ್ನು ನಾವು ಜಯಿಸುವಂಥದ್ದು. ಪ್ರತಿಯೊಬ್ಬರಿಗೆ ಆ ಕಡೆ ಒಂದು ಗೇಮಲ್ಲಿ ಅವರು ಗೆಲ್ಲಬೇಕಂದು ಅನ್ನುವಂಥ ಒಂದು ಮನಸ್ಥಿತಿ ಬೆಳೆಸ್ಕೊಂಡಿರ್ತಾರೆ, ಈ ಟೀಮು ಗೆಲ್ಲಬೇಕಂತಕ್ಕಂಥ ಮನಸ್ಥಿತಿ ಅಂದರೆ ನಮ್ಮ ಕರ್ಮ ನಮ್ಮನ್ನೇ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಅವರ ರೀತಿಯಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥದ್ದು ಕರ್ಮ ಅಂತಕ್ಕಂಥದ್ದು. ಸರಿ ಗುರೂಜಿ, ರುಕ್ಮಿಣಿ ಮತ್ತೆ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ಗುರೂಜಿ, ಕೇಳಿಸ್ತಾ ಇದೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 8. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರೂಜಿ. ಎಷ್ಟು ವಯಸ್ಸು? ಅವನಿಗೆ 12 ಗುರೂಜಿ. ಏನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರೋದಾ, ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದಾ? ವಿದ್ಯಾಭ್ಯಾಸದ್ದು, ಆರೋಗ್ಯದ್ದು ಸರ್. ಮುಖ್ಯವಾಗಿ ಏನಪ್ಪ ಅಂದರೆ ದಪ್ಪ ಇದನ್ನ ಸಣ್ಣಕ್ಕಿದನ? ಸಣ್ಣಗಿದ್ದಾರೆ ಗುರೂಜಿ. ಮುಖ್ಯವಾಗಿ ಏನಪ್ಪ ಅಂದರೆ ಇವನಿಗೆ ಆರೋಗ್ಯದಲ್ಲಿ ಸ್ವಲ್ಪ ಬಾಲಾರಿಷ್ಟ ದೋಷ ಅಂತಕ್ಕಂಥದ್ದು ಕಾಡ್ತಾ ಇದೆ. ಪ್ರತಿ ಗುರುವಾರದ ದಿವಸ ವಿಶೇಷವಾಗಿ ಇವನಿಗೆ 3 ಮುಷ್ಟಿ ಅನ್ನವನ್ನು, ಅವ್ರು ಊಟ ಮಾಡೋದಕ್ಕಿಂತ ಮುಂಚೆ ನೀವು ಅನ್ನ ಹೇಗಿದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಅನ್ನ ಮಾಡುವಂಥ ಅಭ್ಯಾಸ ಇರ್ತಕ್ಕಂಥದ್ದಾಗಿರುತ್ತೆ. ಇಲ್ಲ ಅಂದರೂ ಕೂಡ ಗುರುವಾರದ ದಿವಸ ಅನ್ನ ಮಾಡಿ 3 ಕಲ್ಲರನ್ನು 9 ಮುಷ್ಟಿಯಾಗಿ ಮಾಡ್ಕೊಳ್ಳಿ. ಅಂದರೆ ಕೆಂಪು, ಹಳದಿ ಮತ್ತು ಕಪ್ಪು, ಈ 3 ಕಲ್ಲರ ಅನ್ನವನ್ನು ಅವನಿಗೆ ಪ್ರತಿ ಗುರುವಾರ ನೀರಿನ ಸಮೇತ. ಅಂದ್ರೆ ಏನ್ ಹಾಕ್ಬೇಕು ಗುರೂಜಿ? ಹಳದಿ ಅಂದ್ರೆ ಅರಿಶಿನ, ಕಪ್ಪು ಅಂದ್ರೆ ಏನ್ ಹಾಕ್ಬೇಕು ಗುರೂಜಿ? ಕಪ್ಪು ಕಲರ್ ಸಿಗುತ್ತೆ ನಿಮಗೆ. ಈ 3 ರೀತಿಯಾಗಿ ಅವನಿಗೆ 21 ಗುರುವಾರಗಳ ಕಾಲ ಅನ್ನವನ್ನು ಇಳಿ ತೆಗೆದು ಅವನು ಎಲ್ಲಾದರೂ ಹೊರಗಡೆ ಗಿಡದ ಬುಡದಲ್ಲಿ ಹಾಕಿ, ಗುರುವಾರದ ದಿವಸ ಅವನಿಗೆ ಸ್ನಾನಕ್ಕೆ ಸ್ವಲ್ಪ ವಿಶೇಷವಾಗಿ ಏನಪ್ಪ ಅಂದರೆ, ನೀವು ಈ ದಾಲ್ಚಿನ್ನಿ ಚಕ್ಕೆ ಬರುತ್ತೆ ಗೊತ್ತಲ್ವಾ, ಆ ದಾಲ್ಚಿನ್ನಿ ಚಕ್ಕೆ ಪೌಡ್ರನ್ನು ಹಾಕಿ ಸ್ನಾನ ಮಾಡಿ ಖಂಡಿತ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಹುಣ್ಣಿಮೆ ದಿವಸ ಇವನು ಯಾವುದಾದ್ರೂ ಲಕ್ಷ್ಮೀನಾರಾಯಣ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಅಥವಾ ಇವನ ಹೆಸರಲ್ಲಿ ಹುಣ್ಣಿಮೆ ದಿವಸ ಅರ್ಚನೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಗದಗದಿಂದ ಪ್ರೇಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಪ್ರೇಮ. ನಮಸ್ಕಾರ ಮೇಡಮ್ ಅವರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ರಿ. ಓಕೆ, 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 6. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀವಿ ಗುರುಜಿ. ಅಮ್ಮ ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗಳದು ಸ್ವಲ್ಪ ನೌಕರಿ ಬಗ್ಗೆ ಕೇಳಬೇಕಾಗಿತ್ರಿ. ಬಿಕಾಮ್ ಆಗೈತ್ರಿ ಸರ್ ಗುರುಜಿ. ಏನು ಮಾಡ್ಕೊಂಡಿದ್ದಾರೆ? ಬಿಕಾಮ್ ಮುಗ್ದತ್ರಿ ಅವ್ರದ್ದು. ಈಗ ನಾವು ಅರ್ಜಿ ಹಾಕಾಕತ್ತಾರ ರೀ, ಅದಕ್ಕೆ ಗೌರ್ಮೆಂಟ್ ನೌಕರಿ ಆಗುತ್ತಾನ ಇಲ್ರಿ, ಮದುವೆ ಆಗುತ್ತೆ ಯಾವ್ದು ಅನ್ನೋದು ಸಮಸ್ಯೆ ಆಗೈತೆ ನಮಗೆ. ಖಂಡಿತ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ಕಾಣುವ ಎಲ್ಲ ಅವಕಾಶಗಳಿದೆ. ಅಮ್ಮನವರನ್ನು ಅಥವಾ ಗುರುಗಳನ್ನು ಸ್ವಲ್ಪ ಅನನ್ಯವಾಗಿ ಭಕ್ತಿ ಶ್ರದ್ಧೆಯಿಂದ ಗುರುಗಳ ಪ್ರಾರ್ಥನೆ ಮಾಡಿ, ಯಾವುದಾದ್ರೂ ಗುರುಕ್ಷೇತ್ರಕ್ಕೆ ಹೋಗಿ ಬನ್ನಿ, ಖಂಡಿತ ಮಂಗಳ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಶನಿವಾರದ ದಿವಸ, ಮಂಗಳವಾರದ ದಿವಸ ಆಂಜನೇಯನ ಸನ್ನಿಧಾನ ಅಥವಾ ಆಂಜನೇಯನ ಚಿತ್ರಪಟವನ್ನು ಇಟ್ಟು ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಆಂಜನೇಯನ ಅಷ್ಟೋತ್ತರವನ್ನು ಅಥವಾ ಹನುಮಾನ್ ಚಾಲೀಸನ್ನು ಮಾಡಿ, ಖಂಡಿತ ನಿಮ್ಮ ಮಗಳಿಗೆ ಗೌರ್ಮೆಂಟ್ ಅಂದರೆ ಸರ್ಕಾರದ ಉದ್ಯೋಗದ ಒಂದು ಎಲ್ಲ ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡುವುದಾದರೆ? ಧನುರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಮಾನಸಿಕವಾದಂಥ ಗಲಿಬಿಲಿ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮನಸ್ಸನ್ನು ಸದೃಢವಾಗಿ ಸಮಾಧಾನದಿಂದ ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಆಪ್ತರ ಸಮಾಲೋಚಿಸುವಂತಹ ಸುಯೋಗ ಇರ್ತಕ್ಕಂಥದ್ದು. ಸ್ವಲ್ಪ ವಿವಾದಗಳಿಂದ ದೂರ ಇರಿ. ವೃತ್ತಿಯಲ್ಲಿ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಗರ್ಭಕೋಶದ ತೊಂದರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಕುಲದೇವರ ಪ್ರಾರ್ಥನೆ ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಸ್ವಲ್ಪ ವಿಶೇಷವಾಗಿ ಇವತ್ತಿನ ದಿವಸ ಕಬ್ಬಿಣ, ಸ್ಟೀಲ್ ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದು, ಹಾರ್ಡ್ವೇರ್ ಅಂಗಡಿಯಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಂಪಾದನೆಯಲ್ಲಿ ಹೆಚ್ಚಳವಾಗುವಂತಹ ಸುದಿವಸ. ಇವತ್ತಿನ ದಿವಸ ವಿಶೇಷವಾಗಿ ಒಂದು ಗುಪ್ತ ಸಮಸ್ಯೆಗಳಿದ್ದಂಥದ್ದು ನಿವೃತ್ತಿ ಆಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ವೃತ್ತಿರಂಗದಲ್ಲೂ ಕೂಡ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇನ್ನಷ್ಟು ಮಂಗಳವನ್ನು ಕಾಣಬೇಕಾದ್ರೆ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ದರ್ಶನ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಂಗಳಮಯವಾಗುತ್ತೆ ಮಕರ ರಾಶಿಯವರಿಗೆ. ಮುಂದಿನ ರಾಶಿ
ಕುಂಭರಾಶಿ ಸಹಕಾರ ಕ್ಷೇತ್ರದಲ್ಲಿದ್ದಂಥವರಿಗೆ ಸನ್ಮಂಗಳವಾಗ್ತಕ್ಕಂಥದ್ದು. ಇದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಮಂಗಳಮಯವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಿನಿ ರಂಗದಲ್ಲಿದ್ದಂಥವರಿಗೆ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ದಾಂಪತ್ಯದಲ್ಲೂ ಕೂಡ ಸುಖ ಇರ್ತಕ್ಕಂಥದ್ದು. ಕುಂಭರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಕುಲ ಗುರುಗಳ ದರ್ಶನ, ಕುಲದೇವರ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಪಾಲುದಾರಕ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು. ಆದರೆ ಹೂಡಿಕೆಗಳಲ್ಲಿ ನಷ್ಟ ಆಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿ. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಪುಣ್ಯಕ್ಷೇತ್ರಗಳಿಗೆ ಅಥವಾ ಯಾವುದಾದ್ರೂ ಸಾಹಿತ್ಯ ಆಸಕ್ತರಿಗಿರ್ತಕ್ಕಂಥ ಯಾವುದಾದ್ರೂ ಸಾಹಿತ್ಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಗಳಿಗೆ ಸನ್ಮಾನ ಆಗ್ತಕ್ಕಂಥದ್ದು. ವಿಶೇಷವಾಗಿ ಶೈಕ್ಷಣಿಕವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು ಮೀನರಾಶಿಯವರಿಗೆ ಇವತ್ತಿನ ದಿವಸ. ಎಲ್ಲ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ದರ್ಶನ ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಬೆಂಗಳೂರಿನಿಂದ ನೇತ್ರಾವತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನೇತ್ರಾವತಿ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಅವಳಿಗೆ ಯಾಕೋ ಕೆಲಸ ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಓಕೆ, ಅದಕ್ಕೆ 1 ರಿಂದ 30 ಒಳಗೆ ಯಾವ್ದಾದ್ರು ಒಂದು ನಂಬರ್ ಆಯ್ಕೆ ಮಾಡಿ. 2/1/2001 ಸೃಷ್ಟಿ ಅಂತ. ಓಕೆ ಅಮ್ಮ 30ರೊಳಗಡೆ ಒಂದು ಸಂಖ್ಯೆ ಹೇಳ್ತಾಯಿ. 15. ಇನ್ನೊಂದು 4 ತಿಂಗಳಾಗುತ್ತಮ್ಮ. ನವಂಬರ್ ಅಷ್ಟೊತ್ತಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಅಂದರೆ ನಿಧಾನವಾದರೂ ಪ್ರಧಾನವಾದಂಥ ಕೆಲಸ ಸಿಗುತ್ತೆ. ನೀವೊಂದು ಕೆಲಸ ಮಾಡಿ, ಪ್ರತಿ ಮಂಗಳವಾರದ ದಿವಸ ಆಂಜನೇಯನ ಸನ್ನಿಧಾನದಲ್ಲಿ ಅನನ್ಯವಾಗಿ 21 ಪ್ರದಕ್ಷಿಣೆ ಹಾಕಿ 3 ದೀಪವನ್ನು ಹಚ್ಚಿಟ್ಟು ಆಂಜನೇಯನಿಗೆ ತ್ರಿಮಧುರ ಅಂತ ಕರಿತೀವಿ. ಏನಪ್ಪ ಅಂದರೆ ಕಲಸಕ್ಕರೆ, ಜೇನುತುಪ್ಪ ಮತ್ತು ತುಪ್ಪವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಒಂದು ಮಂತ್ರ ಬರುತ್ತೆ. ಯೂಟ್ಯೂಬಲ್ಲಿ ಸಿಗುತ್ತೆ, ಎಲ್ಲಿ ಬೇಕಾದ್ರೂ ಸಿಗುತ್ತೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋದರೆ ಅಸಾಧ್ಯ ಸಾಧಯಾ ಸ್ವಾಮಿನ್ ಅಸಾಧ್ಯಂ ತವಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭು ಅಂತೇಳಿ ಈ ಮಂತ್ರವನ್ನು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿದ್ರೆ ನಾನೇ ಕೊಡ್ತೀನಿ. ಈ ಮಂತ್ರನ ನಿತ್ಯ ನಿಮ್ಮ ಮಗಳ ಕೈಯಲ್ಲಿ 16 ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಆಂಜನೇಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಖಂಡಿತ ಪ್ರಯತ್ನ ಕಾರ್ಯದಲ್ಲಿ ಪ್ರಾರ್ಥನೆಯಲ್ಲಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮಂಗಳವಾಗಲಿ. ಓಕೆ, ಧನ್ಯವಾದಗಳು ನೇತ್ರಾವತಿ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಅಶುಭ ಗ್ರಹಗಳು ಅದರ ಮುಂದುವರೆದ ಭಾಗವಾಗಿ ಗ್ರಹ ಸೂಚಿತ ಫಲಾನುಫಲಗಳನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈಗ ಫಾರ್ ಎಕ್ಸಾಂಪಲ್ ನಾವು ರಕ್ತಕಾರಕನಾಗಿರ್ತಕ್ಕಂಥವ್ನು ಕುಜ ಅಂತೇಳಿ ನಾವು ತಿಳಿವಿ. ಕುಜನಿಗೆ ಬುಧನಿಗೆ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಅವರೇನಾದರೂ ಪಾಪಗ್ರಹ ಅಂದರೆ 6ನೇ ಅಧಿಪತಿ ಆಗಿದ್ದುಕೊಂಡು ದುಸ್ಥಾನಾಧಿಪತಿ ದುಸ್ಥಾನದಲ್ಲಿದ್ದರೆ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಆದರೆ ಆ ಅಧಿಪತಿಯ ಲಗ್ನ ಯಾವುದೇ ಜಾತಕದಲ್ಲಿ ನೀವು ಮೊದಲನೇದಾಗಿ ಮ್ಯಾಂಡೇಟ್ರಿ ಏನಪ್ಪ ಅಂದರೆ ಲಗ್ನಾಧಿಪತಿ ಬಲವಾಗಿದ್ದಾನ ಇಲ್ವಾ ಅನ್ನೋದು. ಎರಡನೇದು ಆರೋಗ್ಯಕಾರಕನಾಗಿರ್ತಕ್ಕಂಥವನು ರವಿ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತೇಳಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಗಳು ಮನುಷ್ಯನಿಗೆ ಈಗ ಫಾರ್ ಎಕ್ಸಾಂಪಲ್ ರೋಗ ನಿರೋಧಕ ಶಕ್ತಿ ಹೆಚ್ಚಿರಬೇಕಾದರೂ ಕೂಡ ರವಿಯ ಬಲಾಢ್ಯನಾಗಿರಬೇಕು. ಅವನಿಲ್ಲದೆ ಇದ್ದಾಗ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು. ಕುಜ ಮತ್ತು ಬುಧನ ಸಂಯೋಜನೆ ಬಂದರೆ ಈ ಸಮಸ್ಯೆ ಬರುತ್ತೆ. ಈಗ ಅಲರ್ಜಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಅಸ್ತಮ ಅಂತ ಏನು ಕರಿತೀವೋ ಈ ಅಸ್ತಮಕ್ಕೆ ಕಾರಕನಾಗಿರ್ತಕ್ಕಂಥವನು ಚಂದ್ರ ಮತ್ತು ರವಿ ಆಗ್ತಾರೆ. ನೋಡಿ, ನಾವು ಯಾರು ರವಿ ನಮಗೆ ಆರೋಗ್ಯವನ್ನು ಕೊಡ್ತಾನೋ ಅವನೇ ದುಸ್ಥಾನಕ್ಕೆ ಏನಾದರೂ ಅಧಿಪತಿ ಆಗಿದ್ದಾಗ ಆರೋಗ್ಯವನ್ನು ಕ್ಷಯಿಸುವಂತನೂ ಕೂಡ ಮಾಡ್ತಾನೆ. ಯಾವ ಗ್ರಹವೂ ಕೂಡ ಶುಭವಲ್ಲ, ಪರಮೋತ್ತಮವಾದಂಥ ಶುಭವಲ್ಲ. ಸರ್ವಶ್ರೇಷ್ಠನಾದಂಥ ಗುರುವು ಕೂಡ ಶುಭನಲ್ಲ. ಕೆಲವು ಸಂದರ್ಭಗಳಲ್ಲಿ ಗುರುವು ಕೂಡ ತಟಸ್ಥ ನೀತಿಯನ್ನು ಹೊಂದ್ತಾನೆ. ಹಾಗಾಗಿ ನಾನೇನು ಹೇಳ್ತಿದ್ದೀನಿ, ಶುಕ್ರ ಮೂತ್ರಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮೂಲವ್ಯಾಧಿಗಳಿಗೆ ಸಂಬಂಧಪಟ್ಟ ಹಾಗೆ, ಗುಪ್ತ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಶನಿ ಮತ್ತು ಕೇತು ಸಂಯೋಜನೆ ಬಂದರೆ, ಈಗ ನಾವು ಪೈಲ್ಸು ಇದೆಲ್ಲ ಏನು ಕರಿತೀವೋ, ಶನಿ ಕೇತು ಸಂಯೋಜನೆ ಬಂತು ಅಂದರೆ ಅದು ಆಪ್ರೇಷನ್ ಆಗ್ತಕ್ಕಂಥ ಆಪ್ರೇಷನ್ ಕಾರಕನಾಗಿರ್ತಕ್ಕಂಥವನು ಕುಜನಾಗಿರ್ತಾನೆ. ಏನಂದರೆ ಜಾತಕದ ವಿಶ್ಲೇಷಣೆಯಲ್ಲಿ ಬಹಳ ಮುಖ್ಯವಾಗಿ ಅವನಿಗೆ ಅವಗಾಹನೆ ಇರಬೇಕಾಗಿರ್ತಕ್ಕಂಥದ್ದು ಒಬ್ಬ ಜ್ಯೋತಿಷಿಗೆ. ಅವನು ಎಷ್ಟು ಡಿಗ್ರಿಯಲ್ಲಿದ್ದಾನೆ, ಅವನು ಉಚ್ಚ ವ್ಯವಸ್ಥೆಯಲ್ಲಿದ್ದಾನ, ನೀಚ ವ್ಯವಸ್ಥೆಯಲ್ಲಿದ್ದಾನ ಅಂತಕ್ಕಂಥದ್ದು ಪರಿಶೀಲನೆ ಅತ್ಯಗತ್ಯ. ಇದು ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟಿದ್ದರೂ ಕೂಡ ಈ ರೀತಿಯಾಗಿ ಕೆಲವು ಸಮಸ್ಯೆಗಳು. ಈಗ ಕೆಲವು ಮಕ್ಕಳಿಗೆ ಹುಟ್ಟಿದಾಗಲಿಂದ ಈಗ ಬಾಲಾರಿಷ್ಟ ದೋಷ ಬಂತು ಅಂತ ಇಟ್ಕೊಳ್ಳಿ. 16 ವರ್ಷದ ತನಕ, ಈಗ 8 ವರ್ಷ ಅಂತ ಇದು ಮಾಡ್ಕೊಳ್ತೆ, 16 ವರ್ಷದ ತನಕ ಅವನಿಗೆ ಸಮಸ್ಯೆ ಬಂದೇ ಬರುತ್ತೆ. ಈಗ ಗುರುವು ಸದೃಢವಾಗಿದ್ದರೆ ದೇಹ ಪ್ರಧಾನ ಆಗಿರ್ತಕ್ಕಂಥ ಗುರುವು ಅವನ ದೇಹ ಸದೃಢವಾಗಿರುತ್ತೆ. ಶನಿ ಕಾಂಬಿನೇಷನ್ ಬಂತು ಅಂದರೆ ಅವನು ಒಂದು ಸಣ್ಣಕ್ಕಿರ್ತಾನೆ. ಯಾರ ಜಾತಕದಲ್ಲಿ ಶನಿಯ ಪ್ರಭಾವ ಹೆಚ್ಚಿರುತ್ತೋ ಅವ್ರು ಸಣ್ಣಕ್ಕಿರ್ತಾರೆ.
ಅವರು ದಪ್ಪ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಮನುಷ್ಯನಿಗೆ ವ್ಯವಸ್ಥೆಗಳು ಅಂತಕ್ಕಂಥದ್ದು ಬಾಲ್ಯ ವ್ಯವಸ್ಥೆಯಲ್ಲಿ ಬರಬೇಕಾದದ್ದು, ಯೌವನ ವ್ಯವಸ್ಥೆಯಲ್ಲಿ ಸಿಗಬೇಕಾಗಿದ್ದು, ಮತ್ತು ವೃದ್ಧಾಪ್ಯ ವ್ಯವಸ್ಥೆಯಲ್ಲಿ ನಾವು ಮಾಡಬೇಕಾದ ಕೆಲಸ ಕಾರ್ಯಗಳಿಗೆ ಮಂಗಳ ಆಗದೇ ಇದ್ದಾಗ ಮನುಷ್ಯನ ಬದುಕು ಅತಂತ್ರ ಅಥವಾ ಅಪೂರ್ಣ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಕೆಲವರು ಹುಟ್ಟುತ್ತಲೇ ಅಂಗವೈಫಲ್ಯದಿಂದ ಬಳಲ್ತಾ ಇರ್ತಾರೆ, ಅಥವಾ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಏನಾದರೂ ಅಪಘಾತ ಆದಂಥ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯದ ಸಮಸ್ಯೆ ಅನ್ನೋದು ಬಹಳಷ್ಟು ಕಾಡುತ್ತೆ. ಇದಕ್ಕೂ ಗ್ರಹಗಳಿಗೂ ಏನಾದರೂ ಸಂಬಂಧ ಇದೆಯಾ? ಹೇಗೆ? ಈಗ ಅಸ್ಥಿರೇ ಜೀವಿತೇ ಲೋಕೆ ಅಸ್ಥಿರೇ ಧನ ಯೌವನಂ ಅಂತ, ಅಸ್ಥಿರೇ ಪುತ್ರಧರಾಶ್ಚೈವ ಧರ್ಮಕೀರ್ತಿದ್ವಯಂ ಸ್ಥಿರಂ ಅಂತ. ನಾವು ಏನು ಧರ್ಮ ಕಾರ್ಯಾದಿಗಳನ್ನು ಮಾಡಿರ್ತೀವಿ, ಇವತ್ತು ನಮಗೆ ಮನುಷ್ಯನಿಗೆ ಹೊರತುಪಡಿಸಿ ಬೇರೆ ಯಾವ ಪ್ರಾಣಿಗೂ ಕೂಡ ಜ್ಞಾನ ಇಲ್ಲ ಅಲ್ವಾ? ಜ್ಞಾನ ಯಾವುದಕ್ಕೂ ಇಲ್ಲ, ಬುದ್ಧಿ ಇದೆ, ಪ್ರತಿಯೊಂದಕ್ಕೂ ಬುದ್ಧಿ ಇದೆ, ಒಂದು ಇರುವೆಗೂ ಬುದ್ಧಿ ಇದೆ. ಬುದ್ಧಿಗೂ ಜ್ಞಾನಕ್ಕೂ ತುಂಬ ವ್ಯತ್ಯಾಸ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಯಾವ ದೇಹದಲ್ಲಿ ಒಂದು ಸಣ್ಣ ಆತ್ಮರೂಪವಾಗಿ ಅವನ ಪ್ರಾಣಶಕ್ತಿಯಾಗಿ ಇರ್ತಕ್ಕಂಥ ಶಕ್ತಿಯನ್ನು ಇಟ್ಕೊಂಡಿರ್ತಾನೋ ಅದೆಲ್ಲದಕ್ಕೂ ಕೂಡ ಬುದ್ಧಿ ಇದೆ. ಮರಕ್ಕೂ ಬುದ್ಧಿ ಇದೆ, ಯಾಕೆಂದರೆ ಮರಕ್ಕೂ ಪ್ರಾಣ ಇದೆ. ಒಂದು ಪ್ರತಿಯೊಂದು ಸಣ್ಣ ಕೊತ್ತಂಬರಿ ಸೊಪ್ಪಿಗೂ ಕೂಡ ಪ್ರಾಣ ಇರ್ತಕ್ಕಂಥದ್ದಾಗಿರುತ್ತೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿ ನಿರಂತರವಾಗಿ ಎಲ್ಲವನ್ನು ಕೂಡ ಪ್ರಾಣಶಕ್ತಿಯಾಗಿ ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು ಪ್ರಕೃತಿ ಅಂತಕ್ಕಂಥ ಪಂಚಭೂತಗಳು. ಹಾಗಾಗಿ ಮನುಷ್ಯನಿಗೆ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಾದಿಗಳೇ ಈ ಜನ್ಮದಲ್ಲಿ ಅವನ ಅಂಗವೈಕಲ್ಯವಾಗಲಿ, ಕುರುಡನಾಗಲಿ, ಕಿವುಡನಾಗಲಿ, ಮೂಕನಾಗಲಿ ಯಾವುದಾದರೂ ಕೂಡ ಇಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಆ ಕೇವಲ ನಾವು ಏನಪ್ಪ ಅಂದರೆ ಶಾರೀರಿಕವಾದಂಥ ಸಮಸ್ಯೆಗಳು ಬಂದರೆ ಮಾತ್ರ ಸಾಲದು. ಈಗ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ, ಮಕ್ಕಳಿಗೆ ತಂದೆ ತಾಯಿಗಳಿಗೆ ಅದು ಒತ್ತಡ ಆಗಲ್ವಾ? ಒತ್ತಡ ಆಗೇ ಆಗುತ್ತೆ. ತತ್ಸಮಾನವಾಗಿ ಈಗ ಮರಣಪ್ರದವಾದಂಥ ಕಷ್ಟಗಳು ಅಂತೇಳಿದ್ರೆ ಮರಣ ಬರಬೇಕು ಅಂತೇನಿಲ್ಲ, ತತ್ಸಮಾನವಾದ ಕಷ್ಟಗಳು ಬಂದಾಗಲೂ ಕೂಡ ಗ್ರಹಗಳೇ ಅಧಿಕಾರಕರಾಗಿರ್ತಕ್ಕಂಥವ್ರು ಆಗ್ತಾರೆ. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ಕಾರ್ಯಕ್ರಮ ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವ ವೀಕ್ಷಕರೇ, ಮನುಷ್ಯನ ಸದೃಢ ಆರೋಗ್ಯಕ್ಕೆ ಯಾವ ಗ್ರಹಗಳು ಕಾರಣ ಆಗತ್ತೆ ಅನ್ನೋದರ ಕುರಿತಂತೆ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.